ಗೆಲ್ಲಲಿ ಭಕ್ತ ಜನ ಕಾದ ಬನ್ನಿ ಸ್ವಾಮಿ ಸಿದ್ದಪ್ಪಾಜಿ ಚಂದ್ರಮಂಡಲಕ್ಕೆ ಜ್ಯೋತಿ ಬೆಳಗವರೇ ನಮ್ಮ ತಿಟ್ವರೇ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಸ್ವಾಮಿ ಬನ್ನಿ ಸ್ವಾಮಿ ಸಿದ್ದಪ್ಪಾಜಿ ನಿನ್ನ ಕರುಣೆ ಚಂದಿರನ ಶಾಂತಿಯಂತೆ ಚಂದ್ರಮಂಡ ಜ್ಯೋತಿಯ ದೀಪವಂತೆ ನಿನ್ನ ದಯೆ ಗಂಗೆಯ ಹೈವಿನಂತೆ ನಮ್ಮ ಬಡತನ ನೀಗಿಸಯ್ಯ ಬಾರಯ್ಯ ನಮ್ಮ ಮನೆಯಲ್ಲಿ ಶಾಂತಿ ಹರಡಿಯ ಬನ್ನಿ ಸ್ವಾಮಿ ಸಿದ್ದಪ್ಪಾಜಿ ನಮ್ಮ ತಿಟ್ಟ ಮೇಗಳ ಮಖದಲ್ಲಿ ಚಂದ್ರಮಂಡಲ ಜ್ಯೋತಿ ನೋಡ ಬಂದ ಭಕ್ತ ಜನಕ್ಕೆ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ಕೊಟ್ಟು ಬಾಬಾಯಿ ಸ್ವಾಮಿ ಸಿದ್ದಪ್ಪಾಜಿ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿರುವುದೊಂದೇ ದೈವ ಬಾರಿಯು ಗೊತ್ತಿರುವುದೊಂದೇ ದೈವ ಬಾರಿಯು ಉಳ್ಳಾಯ ನಿನ್ನ ನಿಲತಡகு ಬಿದಡುಂದ ಮಾಯ ಸನ್ನಿಧಿಗೆ ಕಾಪು ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು ಬಡಿಯದೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲೇ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಮೆರೆದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ ದೇಹಾಲಯವೇ ದೇವಾಲಯವೂ ಲೋಕಾನುಗ್ರಹವೇ ದೈವಾನುಗ್ರಹವು ಪ್ರಣವ ಸ್ವರೂಪ ತೇಜೋ
ಶಿವನೇ ಭಕ್ತಿದಾರೆಯು ನಾಳೆ ಬರುವ ಕಲಿಯುಗದಲ್ಲಿ ಹೌದು ವಿಶ್ವ ಬ್ರಹ್ಮಚಾರಿಗಳು ಬಂದು ನಿಮ್ಗೆ ಪೂಜೆ ಮಾಡಬೇಕು. ಹಾ ತಿಟ್ಟಂಗ ಮಟ್ಟೆ ಸ್ವಾಮಿ ಅಂತ ಹೇಳಿ ಹೌದಪ್ಪ ನಾಮಕರಣ ಮಾಡಿಸಿ ಹಾ ಒಂದು ಅಂಗಣ ನಿನಗೆ ಗರ್ಭರಂಗಣ ದೇವಸ್ಥಾನವನ್ನು ಕಳಿಸಿ ಶಿವ ನಾಳೆ ಮಂಟೇಲಿಗಯ್ಯ ಅಂತ ಹಾ ಆಚಾರ ನನದಾನವರು ಬಂದು ನಿನಗೆ ತಿದ್ದು ಬೇಡಬೇಕು. ಹೌದು ಆ ರೀತಿ ದೇವ್ರು ಮಾಡ್ತೀನಿ. ಆಗ ನೀನು ರೆಡಿ ಮಾಡ್ಬಿಡಪ್ಪ ಅಂದ್ಬಿಟ್ಟು ಗೌಡ ಮನೆಗೆ ಬಂದ್ರಂತೆ. ಹಾ ಆ ಗೌಡ ಮನೆಗೆ ಬಂದು ಹೌದು ಬೆಂಕಿ ಕೆಟ್ಟ ತರುವಷ್ಟರಲ್ಲಿ ಸ್ವಾಮಿಯವರು ಹಾ ಆ ಜಾಗ ಬಿಟ್ಟು ಹೌದು ಅವ್ರು ಎಗ್ಗಿಕೊಂಡಾಯ್ತದಲ್ಲ ಹಾ ಆಗ ಮರಗಣ್ಣಲ್ಲಿ ಬರ್ಬೋದಿರುತ್ತೆ ಸ್ವಾಮಿ. ಶಿವ ಶಿವ ಹುಲಿ ಚರ್ಮ ಹಾಸ್ಕೊಂಡು ಉಲ್ಲೆ ಚರ್ಮ ಉದ್ಕೊಂಡು ಹೌದು ಹುಲಿ ಚರ್ಮ ಹಾಸ್ಕೊಂಡು ಉಲ್ಲೆ ಚರ್ಮ ಉದ್ಕೊಂಡು ಕೂತಿರುವಾಗ ಹಾ ಮಾರಂದಿರು 7 ದಿನ ಮಾರಂದಿರು ಅಕ್ಕ ತಂಗಿರಂತವ್ರು ಹೌದಪ್ಪ ಆಗ ಆತ್ಮೂರು ಪಟ್ಟದವ್ವ ಹಾ ಮರದಲ್ಲಿ ಬೆಂಬಲ ಮಾಡಿ ಹಾ 3 ಪಿತಾದೇವಿ ಹೌದು ಮಾತ್ರ ಒಂದಾಲಿಸಿ ಹಾ ಎಲ್ಲರೂ ಕಿಚ್ಚಿ ಮಾಡಿ ಹೌದು ಎಲ್ಲರೂ ಕೇಳಿ ಹಾ 7 ಸ್ವಾಮಿಯವರು ಏನಮ್ಮ ಈ ಜಾಗ ಕೊಡ್ತೀನಿ ನಿಮಗೆ ಪೂಜೆ ಕೊಡ್ತೀನಿ. ಹಾ ಗಂಡು ಕೋಣನ್ನು ಕಳಿಸಿ ತಮಟೆ ಹೊಡೆಸಿ ಹೌದು ಒಮ್ಮನ್ ತೆಗೆದು ಕೊಳಕ್ಕೆ ತಂಬಿಟ್ಟು ಮಾಡಿಸ್ತೀನಿ. ಹಾ ಈ ಜಾಗವನ್ನು ಕೆತ್ತಮುಳ್ಳು ಒಕ್ಕಲು ಮಾಡಿಕೊಂಡು ನಾನು ನೆಲೆಗೊಳ್ತೀನಿ. ಹೌದು ನಾಳೆ ಪಿಟ್ಟಿದಾಗ ಮಂಟೆ ಸ್ವಾಮಿ ಅಂತ ನನಗೆ ಪೂಜೆ ಮಾಡುವಾಗ ಹಾ ನಾಳೆ ಬರೋ ಕಲಿಗೆದಲ್ಲಿ ಹೌದು ಅಲ್ಲಿ ಬಂದಂತ ಮಕ್ಕಳಿಗೆ ಕಷ್ಟ ಸುಖವನ್ನು ಕೊಡಬೇಡಿ, ಹಾ ಅವರ ಕನಸಿಗೆ ಕಾಣಬೇಡಿ, ಹಾ ಅವ್ರಿಗೆ ಒಳ್ಳೇದು ಮಾಡಿ ಹೌದು ಒಡ್ಕೊಂಡಾರಿ ನಾಳೆ ಬರೀ ಕಲಿಗೆದಲ್ಲಿ ಹಾ ನನ್ನ ಹಬ್ಬಗೂ ಮೊದಲಾಗಿ ನಿಮಗೆ ಜಾತ್ರೆ ಮಾಡಿಸ್ಕೊಡ್ತೀನಿ. ಶಿವ ಅಗ್ನಿಗೊಂಡಾಗ ಮೊದಲಾಗಿ ಹಾ ನಿಮಗೆ ಕೊಂಡ ಬಂಡಿ ಮಾಡಿಸಿ ಆಗ ಗಂಡು ಕ್ವಾರನ್ನು ಕಳಿಸಿ ಹಾ ಒಳಗೆ ತೆಂಬಿಟ್ಟು ಮಾಡಿಸಿ ಹೌದು ಹೌದಪ್ಪ ನಿನ್ನ ನಾಳೆ ಬರೋ ಕಲಿಯುಗದಲ್ಲಿ 700 ಪೂಜೆ ಮಾಡಬಂತ ಹಾ ನಿನ್ನ ನಾಳೆ ಬರೋ ಕಲಿಯುಗದಲ್ಲಿ ಹೌದು ಹೆಣ್ಣು ಮಕ್ಕಳು ತೆಂಬಿಟ್ಟು ಹೊತ್ಕೊಂಡು ಬಂದು ಹಾ ಪೂಜೆ ಮಾಡಬೇಕು. ಏ ಪಟ್ಟಣದಮ್ಮ ಹಾ ನಾಳೆ ಆತ್ಮೂರು ಪಟ್ಟಣದವ್ವ ಅಂತ ನಾಮಕರಣ ಮಾಡಿ ಹೌದು ದೊಡ್ಡ ಹಬ್ಬ ಮಾಡಿ ನೀವು ಹೋಗಿ ಹಾ ಬಾರಪ್ಪ ಇಲ್ಲಿ ನಾಳೆ ಬರೋ ಕಲಿಯುಗದಲ್ಲಿ ಹೌದು ನನ್ನ ಕಣ್ಣಿಡೋದಕ್ಕೆ ಹಾ ಈ 777 ಜಾಗದಲ್ಲಿ ಹಾ. ಒಂದು ದೊಡ್ಡ ಆಲಮರ ಪಕ್ಕದಲ್ಲಿ ಹೌದು. ಒಂದು 7 ಬಾಯಿ ಒಂದೇ ಹುಟ್ಟ ಹಾ ಅದೇ ಬಿಟ್ಟು ಹೌದು ಆಗ ಇಲ್ಲಿ ಕುರಿ ಮೇಲ್ಕೊಂಡ ಪರಮಾತ್ಮ ಕುರಿ ದೊಡ್ಡಿ ಹಾ ಕುರುಬರುದು ಹೌದು ಚಿನ್ನನ್ ದೊಡ್ಡಿ ಪಕ್ಕದಲ್ಲಿ ಒಳಗೆರೆ ದೊಡ್ಡಿ ಪಕ್ಕದಲ್ಲಿ ಪರಮಾತ್ಮ ನಾಳೆ ಬರೋ ಕಲಿಯುಗದಲ್ಲಿ ಶಿವ ಶಿವ ನನಗೆ ಒಂದಂಗಡ ಜಾಗ ಬೇಕು ನಾಳೆ ಬರುವಂತ ಕಲಿಯುಗದಲ್ಲಿ ಮಗನೇ. ಹೌದು ನಿನ್ನ 770 ಆಗ ಪರಮಾತ್ಮ ಜಾಗೆಯನ್ನು ನಿನ್ನಂತೆ ಮಾಡ್ತೀನಿ. ಹಾ ನಾಳೆ ಬರುವಂತ ಕಲಿಯುಗದಲ್ಲಿ ನೀನು ಒಂದು ಸ್ಟೋರೆಲ್ಲ ಬಂದು ನನಗೆ ಮೊದಲನೇ ಪೂಜೆ ಕೊಡಬೇಕು. ಹಾ ನೀನು ಒಂದು ಸ್ಟೋರೆಲ್ಲ ಬಂದು ಮೊದಲನೇ ಪೂಜೆ ಕೊಡಬೇಕು. ಹೌದು ನಾಳೆ ಆಚಾರ ಕೈಲಿ ಶಿವಾಚಾರ ಕೈಲಿ ಪೂಜೆ ಮಾಡಿಸ್ತು. ಶಿವ ನಾನು ಇಲ್ಲಿ ನೆಲೆಗೊಳ್ತೀನಿ ಅಂತ ಹೇಳಿ ಸ್ವಾಮಿಗಳು ಬಂದು ಹಾ 900 ವರ್ಷದಲ್ಲಿ ಹೌದು ಇಲ್ಲಿ ನೆಲೆಗೊಂಡಂತ ಜಾಗ. ಹಾ ಆಗ ತಿಟ್ಟಿನದಾಗ ಮಂಟೇಶ್ವಾಮಿ ಅಂತ ನನಗೆ ನಾಮಕರಣವಾಗಲಿ ಹೌದು ನಾನು ಇನ್ನು ಬರ್ತೀನಿ ಅಂತ ಹೇಳಿ ದೊಡ್ಡವರು ಹೌದು 9 ಜನ ಮಕ್ಕಳು ಕರ್ಕೊಂಡು ಹಾ ಅದಕ್ಕೆ ನಾಳೆ ಬರೋ ಕಲಿಯುಗದಲ್ಲಿ ಹಾ ಸೂರ್ಯನಂಗೆ ಸುಳಿಯಲ್ಲಿ ಚಂದ್ರನಂಗೆ ಹೊಳೆಯಲ್ಲಿ ಇಲ್ಲಿ ಬಂದಂತ ಪರಿಸ್ಥಿತಿ ಹಾ ಕಪ್ಪು ವಿಭೂತಿ ತಕೊಂಡು ಹೌದು ಗಟ್ಟಿಗೆ ಪರಮಾತ್ಮ
ಮಣಿದಾರವನ್ನು ಕೊಟ್ಟುಕೊಂಡು ಕಂಡಾಯ ಮಕ್ಕಳು ಒಳಮೆಟ್ಟು ಬರ್ತಾ ಇದ್ರೆ 77 ಜನ ಮಾರತಿರು 7 ಜನ ಮಾರಂದಿರಲ್ಲ ಕರವೇ ಕೈ ಮುಗಿಬೇಕು. ಆತ್ಮೂರ್ ಮಂಡ್ಯ ಸ್ವಾಮಿ ಅನ್ನೋದು ಬದಲಾಗಿ ಹೌದು ದಿಕ್ಕಿಸಿದಾಗ ಮಂಡ್ಯ ಸ್ವಾಮಿ ಅಂತ ನನಗೆ ನಾಮಕರಣವಾಗಿರುವ ಅಂತ ವರವನ್ನು ಕೊಟ್ಟು ಹೌದು. ಅಲ್ಲಿಂದ ಮುಂದೆ ದೃಷ್ಟಿ ಪಟ್ಟುಕೊಂಡ್ರಂತೆ ಇದೇ ಮದ್ದೂರು ತಾಲೂಕು ಇದೇ ಮಂಡ್ಯ ಜಿಲ್ಲೆಯೊಳಗೆ ಹೌದು. ಆಗ ಮೊಮ್ಮಕ್ಕಳು ಕರ್ಕೊಂಡು ಶಿವ ಆದಿವನ್ನ ಈಕನಳ್ಳಿಗೆ ಆದಿ ಮಾಡುತ್ತಾರೆ